ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು ಕ್ಲಾಸ್ 11 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದಾಗಿ ಎಕ್ಸಸೈಸ್ 3.2 ಅನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಮೊದಲನೇ ಪ್ರಶ್ನೆಯನ್ನು ಹಿಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಇವಾಗ ಮುಂದುವರೆದು ಎಕ್ಸಸೈಸ್ 3.2 ಅಲ್ಲಿ ಮೇನ್ ಎರಡನೇ ಕ್ವಶನನ್ನು ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಓಕೆ, ಇವಾಗ ನಾವು ಎರಡನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡೋಣ. ಫೈಂಡ್ ದ ವ್ಯಾಲ್ಯೂ ಆಫ್ ದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಕೆಳಗಡೆ ಒಂದು ವ್ಯಾಲ್ಯೂಸ್ಗಳನ್ನು ಕೊಟ್ಟಿದ್ದಾರೆ. ಆ ಒಂದು ವ್ಯಾಲ್ಯೂಸ್ಗಳ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗಳ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಿ ಅಂತ. ಇವಾಗ sin 765 ಅಂತ ಇದೆ. sin 765 ಅಂತಂದಾಗ ನಮಗೆ ಗೊತ್ತಿದೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗಳು ಯಾವ ಒಂದು ವ್ಯಾಲ್ಯೂಯಲ್ಲಿ 0 ಆಗಿರುತ್ತೆ ಅನ್ನೋದನ್ನು ನಾವು ಈ ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ನೋಡದೇ ಇರೋರು ಚೆಕ್ ಮಾಡಿ ಇನ್ನೊಂದು ಸರಿ. ಮತ್ತು ಇಲ್ಲಿ ನಾವು ಈಗ ನೋಡೋಣ. sin 0 ಯಾವಾಗಲೂ sin ನೋಡಿ, sin 0 ಅಂತಂದರೆ ಅಪೋಸಿಟ್ ಸೈಡ್ ಬೈ ಹೈಪೋಟೆನ್ಯೂಸ್. ಈಗ ನಾವು ಆ್ಯಂಗಲನ್ನು ಕಡಿಮೆ ಮಾಡ್ತಾ ಮಾಡ್ತಾ ಬಂದಾಗ ಈಗ ಆ್ಯಂಗಲ್ 0 ಆದಾಗ ಸೈನ್ ಏನಾಗಿರುತ್ತೆ, 0 ಆಗಿರುತ್ತೆ. ಯಾಕಂದರೆ ಅಪೋಸಿಟ್ ಸೈಡ್ ಬೈ ಹೈಪೋಟೆನ್ಯೂಸ್ ಅಂದಾಗ ಅಪೋಸಿಟ್ ಸೈಡು ಆ್ಯಂಗಲ್ ಕಡಿಮೆ ಆದಂತೆ ಅಪೋಸಿಟ್ ಸೈಡು ಕಡಿಮೆ ಆಗುತ್ತೆ. ಆವಾಗ ಏನಾಗುತ್ತೆ, sin 0 ಯಾವಾಗಿರುತ್ತೆ, ಆ್ಯಂಗಲ್ 0 ಆದಾಗ sin ವ್ಯಾಲ್ಯೂ ಏನಾಗಿರುತ್ತೆ, 0 ಆಗಿರುತ್ತೆ. ಆ್ಯಂಗಲು ಇಲ್ಲಿಂದ ಇಲ್ಲಿವರೆಗೆ ಬಂದಾಗ π/2 ಅಥವಾ 90 ಡಿಗ್ರಿ ಆಗಿರುತ್ತೆ. ಹೌದಾ? ಓಕೆ, ಇವಾಗ sin 90 ಅಂದಾಗ ಇಲ್ಲಿಗೆ ಸೈನ್ ವ್ಯಾಲ್ಯೂ ಆ್ಯಂಗಲ್ ಇಷ್ಟು ದೊಡ್ಡದಾದಾಗ ಇಲ್ಲಿ ಪೈ ಆ್ಯಂಗಲ್ ಏನಾಗಿರುತ್ತೆ, ಪೈ ಆಗಿರುತ್ತೆ. ಪೈ ಅಂದರೆ 360 ಡಿಗ್ರಿ. ನೆಕ್ಸ್ಟು ಆ್ಯಂಗಲ್ ಈ ಒಂದು ಸೈನ್ ವ್ಯಾಲ್ಯೂ ಇಲ್ಲಿಗೆ ಬಂದಾಗ ಎಷ್ಟಾಗಿರುತ್ತೆ, ಈಗ ಪೈ ಅಂದರೆ 180 ಡಿಗ್ರಿ ಆಗುತ್ತೆ. ಇಲ್ಲಿ ಕೂಡ ಸೈನ್ ಏನಾಗಿರುತ್ತೆ, ವ್ಯಾಲ್ಯೂ 0 ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ 3π/2 ಅಂತಂದಾಗ 270 ಡಿಗ್ರಿ ಆಗುತ್ತೆ. ಇಲ್ಲಿ ಏನಾಗಿರುತ್ತೆ, ಪೈ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಸೊ ಅಗೇನ್ ಇಲ್ಲಿಗೆ ಬಂದಾಗ ಈ ಆ್ಯಂಗಲ್ ಅಗೇನ್ ಇಲ್ಲಿಗೆ ಬಂದಾಗ 360 ಆಗುತ್ತೆ. 360 ಆಗಿದ್ದಾಗ ಕೂಡ ಸೈನ್ ವ್ಯಾಲ್ಯೂ ಏನಾಗಿರುತ್ತೆ, 0 ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ರೊಟೇಟ್, ಈಗ ಆ್ಯಂಗಲ್ 360 ಆಯಿತು. ನೆಕ್ಸ್ಟ್ ಆ್ಯಂಗಲ್ ಏನು ಮಾಡಬೇಕಪ್ಪ, ಇನ್ನೊಂದು ರೌಂಡ್ ಈ ರೀತಿಯಾಗಿ ತೆಗೆದುಕೊಂಡು ಬಂದಾಗ ಆವಾಗ ಆ್ಯಂಗಲ್ ಎಷ್ಟಾಗುತ್ತೆ, ಸೈನ್ದು 360 × 2 ಮಾಡಿದಾಗ 720 ಆಗುತ್ತೆ. ಅಂದಾಗ 720 ಆ್ಯಂಗಲ್ ಇದ್ದಾಗ ಸೈನ್ ವ್ಯಾಲ್ಯೂ ಏನಾಗಿರುತ್ತೆ, 0 ಆಗಿರುತ್ತೆ. ಹಾಗಾದರೆ ನಾವು ಇದನ್ನು ಈ ರೀತಿಯಾಗಿ ಮಾಡ್ಕೋಬಹುದು. ಸೈನ್ ಆಫ್ 720 ಡಿಗ್ರಿ, 720 ಪ್ಲಸ್ ಎಷ್ಟು ಮಾಡಿದಾಗ 65 ಆಗುತ್ತೆ, 45 ಡಿಗ್ರಿ. ಓಕೆ, ಇವಾಗ ಸೈನ್ 720 ಪ್ಲಸ್ ಸೈನ್ 45 ಡಿಗ್ರಿ. ಸೈನ್ 720 ಎಷ್ಟಾಗುತ್ತೆ, 0 ಆಗಿರುತ್ತೆ. ಸೈನ್ 45 ಡಿಗ್ರಿ ಎಷ್ಟಾಗುತ್ತೆ, 1/√2. ಈ ರೀತಿಯಾಗಿ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡ್ಬೋದು. ಸೊ ಸೈನ್ ವ್ಯಾಲ್ಯೂ ಯಾವಾಗ 0 ಇರುತ್ತೆ, ಕಾಸ್ ವ್ಯಾಲ್ಯೂ ಯಾವಾಗ 0 ಇರುತ್ತೆ ಅನ್ನೋದನ್ನು ನಾವು ಡೀಟೇಲಾಗಿ ಹಿಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿರ್ತೀವಿ. ನಮ್ಮ ಚಾನಲ್ ಪ್ಲೇ ಲಿಸ್ಟಲ್ಲಿ ಹೋಗಿ ಅದನ್ನು ನೀವು ಚೆಕ್ ಮಾಡಿ ನೋಡ್ಬೋದು. ಅದರ್ವೈಸ್ ನಿಮಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ಅದನ್ನು ವಿಡಿಯೋನ ಹಿಂದಿನ ಒಂದು ಕ್ಲಾಸ್ನಲ್ಲಿ ನಾವು ಡಿಸ್ಕಸ್ ಮಾಡಿದ್ದನ್ನು ಚೆಕ್ ಮಾಡಿ ನೋಡಿ. ಅರ್ಥ ಆಗದೆ ಇದ್ದರೆ ಸೈನ್ 0ನಲ್ಲಿದ್ದಾಗ ಸೈನ್ ವ್ಯಾಲ್ಯೂ 0 ಆಗಿರುತ್ತೆ. ಯಾಕೆ 0 ಇರುತ್ತೆ ಅಂತ ನಾವು ನೋಡೋದಾದರೆ ಈಗ ಈ ರೀತಿಯಾಗಿ ನಾವು ಆ್ಯಂಗಲ್ ಕನ್ಸಿಡರ್ ಮಾಡ್ತೀವಿ. ಇದು ಟೀಟಾ ಅಂದಾಗ ಟೀಟಾ ನಾವು ಏನು ಮಾಡ್ತೀವಿ, ಕಡಿಮೆ ಮಾಡ್ತಾ ಬಂದಾಗ ಸೈನ್ ವ್ಯಾಲ್ಯೂವನ್ನು ಯಾವ ರೀತಿಯಾಗಿ ನಾವು ಫೈಂಡ್ ಔಟ್ ಮಾಡ್ತೀವಿ, ಅಪೋಸಿಟ್ ಸೈಡ್ ಬೈ ಹೈಪೋಟೆನ್ಯೂಸ್. ಆ್ಯಂಗಲ್ ಕಡಿಮೆ ಆಗ್ತಾ ಬಂದಾಗ ಅಪೋಸಿಟ್ ಸೈಡ್ ಏನಾಗುತ್ತೆ, ಕಡಿಮೆ ಆಗ್ತಾ ಬರ್ತೈತಿ. ಆವಾಗ ಏನಾಗುತ್ತೆ, ಒಂದು ಟೈಮಲ್ಲಿ ಬಂದಾಗ ಹೈಪೋಟೆನ್ಯೂಸು ಮತ್ತು ಅಡ್ಜಸೆಂಟ್ ಸೈಡು ಒಂದರಲ್ಲಿ ಒಂದು ಮರ್ಜ್ ಆಗುತ್ತೆ. ಆವಾಗ ಅಪೋಸಿಟ್ ಸೈಡ್ ಏನಾಗುತ್ತೆ, ಡಿಸಪೇರ್ ಆಗಿಬಿಡುತ್ತೆ. ಆವಾಗ ಏನಾಗುತ್ತೆ, ಸೈನ್ ವ್ಯಾಲ್ಯೂ 0 ಆಗುತ್ತೆ. ಅದೇ ರೀತಿಯಾಗಿ ಈ ಕಡೆ ಕೂಡ ಆ್ಯಂಗಲ್ ಬಂದಾಗ ಇಲ್ಲೂ ಕೂಡ ಅಪೋಸಿಟ್ ಸೈಡು ಡಿಸಪೇರ್ ಆಗುತ್ತೆ. ಈ ರೀತಿಯಾಗಿ ಸೈನ್ ವ್ಯಾಲ್ಯೂ 0 ಇದ್ದಾಗ 0 ಇರುತ್ತೆ, 180 ಇದ್ದಾಗ 0 ಆಗುತ್ತೆ. ಅಗೇನ್ ಒಂದು ಫುಲ್ ರೌಂಡ್ ಅಂದಾಗ 360 ಆಗುತ್ತೆ. 2 ರೌಂಡ್ ಅಂತಂದಾಗ 720 ಆಗುತ್ತೆ. ಈ ರೀತಿಯಾಗಿ ಸೈನ್ ವ್ಯಾಲ್ಯೂ 0 ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ನೋಡೋಣ. ನೆಕ್ಸ್ಟ್ ಕ್ವಶನು ಕೊಸೆಕ್ ಆಫ್ -1410 ಡಿಗ್ರಿ ಅಂತ ಇದೆ. ಓಕೆ, ಕೊಸೆಕ್ ಎನ್ನುವಂಥದ್ದು ಸೈನ್ದು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಆಗಿದೆ. ಓಕೆ, ಸೈನ್ ವ್ಯಾಲ್ಯೂ ಎಲ್ಲೆಲ್ಲಿ 0 ಇರುತ್ತೆ ಅಲ್ಲಿ ಕೊಸೆಕ್ ವ್ಯಾಲ್ಯೂ ಕೂಡ ಏನಾಗಿರುತ್ತೆ, 0 ಆಗಿರುತ್ತೆ. ಹಾಗಾಗಿ ಇವಾಗ ನಾವು ಆ್ಯಂಗಲನ್ನು ನೋಡಿದ್ವಿ ಮೊದಲೇ ಕ್ವಶನಲ್ಲಿ. 0 ಇದ್ದಾಗ ಸೈನ್ 0 ಇರುತ್ತೆ, 180 ಡಿಗ್ರಿ ಇದ್ದಾಗ 0 ಇರುತ್ತೆ.
ಇದು 180. ಅಗೇನ್ ಒನ್ ಫುಲ್ ಕಂಪ್ಲೀಟ್ ಒನ್ ಆ್ಯಂಗಲ್ ಅಂದಾಗ 360 ಡಿಗ್ರಿ ಆಗುತ್ತೆ. ಸೆಕೆಂಡ್ ರೌಂಡ್ ತೆಗೆದುಕೊಂಡಾಗ ಅದು ಎಷ್ಟಾಗುತ್ತೆ? 720 ಆಗುತ್ತೆ. ಇದೇ ರೀತಿಯಾಗಿ ಇದು 1410 ಅಂತ ಇದೆ. ಹಾಗಾಗಿ ಇದನ್ನು ನಾವು 4 ಬಾರಿ ಈ ರೀತಿಯಾಗಿ ಆ್ಯಂಗಲನ್ನು ರೊಟೇಟ್ ಮಾಡಿದಾಗ 360 ಇಂಟು 4 ತಂದಾಗ ಎಷ್ಟು ಬರುತ್ತೆ ಅಂದರೆ 360 ಇಂಟು 4 ಮಾಡಬೇಕು. 0 0 6 4 20, 4 4 3 12, 12 ಪ್ಲಸ್ 2 20, 12 ಪ್ಲಸ್ 2 14 ಆಗುತ್ತೆ. 1440 ಆಗುತ್ತೆ. ಇದಕ್ಕೆ ನಾವು 30 ಕೂಡಿಸಿದಾಗ 1440 ಆಗುತ್ತೆ. ಸೊ ಇಲ್ಲಿ ಆ್ಯಂಗಲನ್ನು ಏನು ಕೊಟ್ಟಿದ್ದಾರೆ? ಮೈನಸಲ್ಲಿ ಕೊಟ್ಟಿದ್ದಾರೆ. 1440ರಲ್ಲಿ 30 ಮೈನಸ್ ಮಾಡಿದಾಗ 1410 ಆಗುತ್ತೆ. ನೋಡಿ ಎಷ್ಟು ಆ್ಯಂಗಲನ್ನು ರೊಟೇಟ್ ಮಾಡಿದ್ವಿ ನಾವು? 1 2 3 4 ಟೈಮ್ ಆ್ಯಂಗಲನ್ನು ಏನು ಮಾಡಿದ್ವಿ? ರೊಟೇಟನ್ನು ಮಾಡಿದ್ವಿ. ಅಂದರೆ 360 ಡಿಗ್ರಿ ಇದ್ದಾಗ ಸೈನ್ ವ್ಯಾಲ್ಯೂ 0 ಇರುತ್ತೆ. ಸೈನ್ ವ್ಯಾಲ್ಯೂ ಏನಾಗಿರುತ್ತೆ? ಕೊಸೆಕೆಂಟ್ ವ್ಯಾಲ್ಯೂ ಮೇಲೆ ಕೂಡ ಇದು ಏನಾಗಿರುತ್ತೆಪ್ಪ ಅಂದರೆ ಇನ್ವರ್ಸ್ ಫಂಕ್ಷನ್ ಆಗಿರೋದ್ರಿಂದ ಕೊಸೆಕೆಂಟ್ ಕೂಡ 0 ಆಗಿರುತ್ತೆ. ಓಕೆ, 1440ರಲ್ಲಿ 30 ಮೈನಸ್ ಮಾಡಿದಾಗ 1410 ಅಂತ ಬರುತ್ತೆ. ಓಕೆ, ಇವಾಗ ನಾವು ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡೋಣ. ಕೊಸೆಕೆಂಟ್ ಆಫ್ 1440 ಬಂದಾಗ 0 ಆಗುತ್ತೆ. ಮೈನಸ್ ಏನಾಗುತ್ತೆ? 30. ಕೊಸೆಕೆಂಟ್ ಆಫ್ 1440 ಮೈನಸ್ ಕೊಸೆಕೆಂಟ್ ಆಫ್ 30. ಓಕೆ, ಕೊಸೆಕೆಂಟ್ ಆಫ್ 1440 ಏನಾಗಿರುತ್ತೆ? 0 ಆಗಿರುತ್ತೆ. ಕೊಸೆಕೆಂಟ್ ಆಫ್ 30 ಅದಂದರೆ ಕಾಸ್ ಸೈನ್ 30 ಎಷ್ಟಾಗುತ್ತೆ? 1/2 ಆಗುತ್ತೆ. ಕೊಸೆಕೆಂಟ್ ತಂದಾಗ ಇನ್ವರ್ಸ್ ಆಗುತ್ತೆ. ಓಕೆ, ನಮಗೆ ಆನ್ಸರ್ ಫೈನಲ್ ಆನ್ಸರ್ ಏನು ಬರುತ್ತೆ? 2 ಬರುತ್ತೆ. ಓಕೆ, ಸೊ ಇಲ್ಲಿ ಮೈನಸ್ ಬರುತ್ತೆ. ಮೈನಸ್ ಎನ್ನುವಂಥದ್ದು ಈ ಒಂದು ಫಸ್ಟ್ ಕ್ವಾಡ್ರಂಟಲ್ಲಿ ಸೈನು ಕೊಸೆಕ್ಕು ಆಲ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸು ಪಾಸಿಟಿವ್ ಸೈನನ್ನು ಹೊಂದಿರುತ್ತೆ. ಹಾಗಾಗಿ ಇದು ಮೈನಸ್ ರಿಮೂವ್ ಆಗಿ +2 ಎನ್ನುವಂಥದ್ದು ನಮಗೆ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಥರ್ಡ್ ಕ್ವಶನು, tan 19 ಇಂಟು ಪೈ ಡಿವೈಡೆಡ್ ಬೈ 3 ಅಂತ ಕ್ವಶನ್ ಇದೆ. ಇದನ್ನು ನಾವು ಯಾವ ರೀತಿಯಾಗಿ ಬರಿಬೋದು? ನಮಗೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸು ಈಸಿ ಆಗೋ ರೀತಿಯಲ್ಲಿ ಯಾವ ರೀತಿಯಾಗಿ ಬರಿಬೋದು ಅಂತ ನಾವು ನೋಡೋದಾದರೆ, ಟ್ಯಾನ್ ಆಫ್, ಈಗ ನೋಡಿ ಇದನ್ನು ಈ ರೀತಿಯಾಗಿ ನಾವು ಬರಿಬೋದು. 6 3 18 ಆಗುತ್ತೆ. ಓಕೆ, 6 ಇಂಟು 3 ಇಂಟು 6 18 ಆಗುತ್ತೆ. ಹಾಗಾಗಿ 6 ಪೈ ಪ್ಲಸ್ ಪೈ ಬೈ 3 ಅಂತ ಬರಿಬೋದು. 6 ಇಂಟು 3 18 ಪ್ಲಸ್ 1 19 ಪೈ ಆ್ಯಸ್ ಇಟ್ ಈಸ್ ಹಾಗೆ ಆಗುತ್ತೆ. ಸೊ ಇವಾಗ ಏನಾಗುತ್ತೆ? ಟ್ಯಾನ್ ಆಫ್ 6 ಪೈ ಏನಾಗುತ್ತೆ? 0 ಆಗುತ್ತೆ. ಯಾಕೆ 0 ಆಗುತ್ತೆ? ನಮಗೆ ಜನರಲ್ ಫಾರ್ಮುಲಾ ಗೊತ್ತಿರಬೇಕು. ಟ್ಯಾನ್ ಫಂಕ್ಷನ್ ಜನರಲ್ ಫಾರ್ಮುಲಾ ಏನಿರುತ್ತೆ? ಟ್ಯಾನ್ ಆಫ್ n ಪೈ ಈಕ್ವಲ್ಸ್ ಟು 0 ಅಂತ ಇರುತ್ತೆ. ಸೊ ಇವಾಗ 6 n ಇಸ್ ಎನಿ ಇಂಟೀಜರ್ ಆಗಿರುತ್ತೆ. ಆವಾಗ n ಈಕ್ವಲ್ಸ್ ಟು 0 ಆಗಿರುತ್ತೆ. ಓಕೆ, ಇವಾಗ ಪೈ ಬೈ 3 ಅಂತ ಆಗುತ್ತೆ. ಇವಾಗ ನೆಕ್ಸ್ಟು ಟ್ಯಾನ್ 6 ಪೈ ಪ್ಲಸ್ ಟ್ಯಾನ್ ಆಫ್ ಪೈ ಬೈ 3. ಈಗ ಟ್ಯಾನ್ 6 ಪೈ ಏನಾಗುತ್ತೆ? 0 ಆಗುತ್ತೆ. ಟ್ಯಾನ್ ಪೈ ಬೈ 3 ಅಂತಂದರೆ ಟ್ಯಾನ್ 60 ಡಿಗ್ರಿ. ಓಕೆ, ನಾವು ಆ್ಯಂಗಲನ್ನು ರೇಡಿಯನಲ್ಲಿ ಯಾವ ರೀತಿಯಾಗಿ ಮೆಜರ್ಮೆಂಟ್ ಮಾಡ್ತೀವಿ ಮತ್ತು ಡಿಗ್ರಿನಲ್ಲಿ ಯಾವ ರೀತಿಯಾಗಿ ಮೆಜರ್ಮೆಂಟ್ ಮಾಡ್ತೀವಿ ಅನ್ನುವಂಥದ್ದನ್ನು ನಿಮಗೆ ಗೊತ್ತಿದ್ರೆ ಈ ಒಂದು ಆನ್ಸರನ್ನು ನಾವು ವ್ಯಾಲ್ಯೂವನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಸೈನ್ ಪೈ ಬೈ 80 ಪೈ ಬೈ 3 ಅಂದಾಗ 180 ಡಿವೈಡೆಡ್ ಬೈ 3 ಅಂತಂದಾಗ 3 1 6 ಅಂದರೆ 60 ಡಿಗ್ರಿ ಆಗುತ್ತೆ. ಟ್ಯಾನ್ 60 ವ್ಯಾಲ್ಯೂವನ್ನು ನಾವು ಇಲ್ಲಿ ಬರೀಬೇಕು. ಟ್ಯಾನ್ 60 ಡಿಗ್ರಿ ವ್ಯಾಲ್ಯೂ ಎಷ್ಟಿದೆ? √3. ನೆಕ್ಸ್ಟ್ ಕ್ವಶನು, ಸೈನ್ ಆಫ್ -11 ಪೈ ಬೈ 3 ಅಂತ ಇದೆ. ಸೊ ಈ ಒಂದು ವ್ಯಾಲ್ಯೂವನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗಿದೆ. ಸೊ ಜನರಲ್ ಆಗಿ ನಮಗೆ ಒಂದು ಸೂತ್ರ ಗೊತ್ತಿದೆ. ಏನಪ್ಪ ಅಂದರೆ
ಅದನ್ನು ಮುಂದೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗಳ ಒಂದು ಐಡೆಂಟಿಟಿಯಲ್ಲಿ ಡಿಸ್ಕಸ್ ಮಾಡೋಣ. ಈಗ ಅದರ ಬಗ್ಗೆ ಒಂದು ಸಿಂಪಲ್ ಆಗಿರುವಂಥ ಫಾರ್ಮುಲಾವನ್ನು ತಿಳಿಸ್ಕೊಡ್ತೀನಿ. ಸೈನ್ ಆಫ್ ಮೈನಸ್ ಎಕ್ಸ್ ಅಂತ ಇದ್ದರೆ ಅದು ಏನಾಗುತ್ತೆ ಮೈನಸ್ ಸೈನ್ ಎಕ್ಸ್. ಇದು ಒಂದು ಫಾರ್ಮುಲಾ. ಸೈನ್ ಆಫ್ ಮೈನಸ್ ಎಕ್ಸ್ ಇದ್ದರೆ ಅದು ಏನಾಗುತ್ತೆ ಅಂದರೆ ಮೈನಸ್ ಸೈನ್ ಎಕ್ಸ್ ಅಂತ ಆಗುತ್ತೆ. ಈ ಒಂದು ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡು ನಾವೀಗ ಸೊಲ್ಯೂಷನನ್ನು ಕಂಡುಕೊಳ್ಳೋಣ. ಸೊ ಸೈನ್ ಆಫ್ ಮೈನಸ್ ಸೈನ್ ಆಫ್ 11π/3 ಅಂತ ಆಗುತ್ತೆ ಫಾರ್ಮುಲಾ ಪ್ರಕಾರ. ಓಕೆ, ಈ ರೀತಿಯಾಗಿರೋದನ್ನು ನಾವು ಯಾವ ರೀತಿಯಾಗಿ ಬರಿಬೋದು? ಸೈನ್ ಆಫ್, ಈಗ ಇದು 11 ಇದೆ, 3 3 9 ಪ್ಲಸ್ 2π ಅಂದರೆ 3π ಪ್ಲಸ್ 2π/3 ಅಂದರೆ 3 3 9π ಆಗುತ್ತೆ. 9 ಪ್ಲಸ್ 2 11. ಈ ರೀತಿಯಾಗಿ ಬರಿಬೋದು. ನಮಗೆ ಜನರಲ್ ಫಾರ್ಮುಲಾ ಗೊತ್ತಿದೆ, ಏನಪ್ಪ ಅಂದರೆ ಸೈನ್ ಆಫ್ nπ = 0. ಆದ್ದರಿಂದ ಮೈನಸ್ ಸೈನ್ ಎನ್ ಬದಲಿ ಇಲ್ಲಿ ಏನಿದೆ 3 ಇದೆ, 3π ಸೈನ್ ಆಫ್ 2π/3. ಸೈನ್ 3π ಏನಾಗುತ್ತೆ 0 ಆಗುತ್ತೆ. ಸೈನ್ ಆಫ್ 2π/3 ಅಂತಂದಾಗ ಎಷ್ಟು ಆನ್ಸರ್ ಬರುತ್ತೆ? 2 × 360, 2 × π ಅಂದಾಗ 360, 360 / 3 ಅಂದಾಗ 3 1 3 2 0 ಅಂತಂದಾಗ 120 ಅಂತಂದಾಗ ಸೈನ್ ಆಫ್ 2π/3 ಅಂತಂದಾಗ ಇದು -√3 / 2 ಅಂತ ಆನ್ಸರ್ ಬರುತ್ತೆ. ನೆಕ್ಸ್ಟ್ 10th ಕ್ವಶನ್. ಕಾಟ್ ಆಫ್ -15π/4 ಅಂತ ಇದೆ. ಇದನ್ನು ನಾವು ಕಾಟ್ ಆಫ್ ಅಂದರೆ ಇದಕ್ಕೂ ಕೂಡ ಒಂದು ಫಾರ್ಮುಲಾ, ಕಾಟ್ ಆಫ್ -15π/3 15π/3 ಅಂತ ಇದೆ. ಇದನ್ನು ನಾವು ಈ ರೀತಿಯಾಗಿ ಬರಿಬೋದು. ಕಾಟ್ ಆಫ್ π/4 ಇಂಟು 15 ಅಂತ ಬರಿಬೋದು. ಕಾಟ್ 4/π/4 ಅಂತಂದಾಗ ಕಾಟ್ 4/π ಅಂದರೆ tan 4/π ಏನಾಗುತ್ತೆ 45 ಡಿಗ್ರಿ ಆಗುತ್ತೆ. ಹಾಗಾಗಿ ಕಾಟ್ ಆಫ್ 45 ಡಿಗ್ರಿ, π/4 ಅಂದರೆ 45 ಡಿಗ್ರಿ ಇಂಟು 15. ಸೊ ಕಾಟ್ 45 ಡಿಗ್ರಿ ಅಂದರೆ ಅದು ವ್ಯಾಲ್ಯೂ ಏನಾಗಿರುತ್ತೆ 1 ಆಗಿರುತ್ತೆ. tan 45 1 ಆಗಿದ್ದರೆ ಅದರ ಇನ್ವರ್ಸ್ ಕೂಡ ಏನಾಗಿರುತ್ತೆ 1 ಆಗಿರುತ್ತೆ ಇಂಟು 15 ಡಿಗ್ರಿ. ಸೊ ಫೈನಲ್ ಆನ್ಸರ್ ಇಸ್ 15 ಡಿಗ್ರಿ.